ಇವರಿಬ್ಬರು ಬೇಡ ಚುನಾವಣೆ ಹತ್ರ ಬರ್ತೀನಿ ಇನ್ನೊಂದು ಜನ ಬರ್ತಾರೆ ಅಂತ ಅವರು ಹೇಳ್ತಾರೆ. ಹೇಳಿ, ಯಾಕಂದರೆ ಸರ್ಕಾರ ಬಂದ ಹೊಸ್ತರಲ್ಲಿ ಡಿ ಕೆ ಶಿವಕುಮಾರ್ ಏನು ಹೇಳಿದರು? ಭಾರತೀಯ ಜನತಾ ಪಾರ್ಟಿ ಅರ್ಧಕ್ಕಿಂತನೂ ಹೆಚ್ಚು ಎಮ್ ಎಲ್ ಎಗಳು ಕಾಂಗ್ರೆಸ್ಗೆ ಬಂದು ಸೇರ್ಕೋತಾರೆ, ನೋಡ್ತಾ ಇರ್ರಿ. ಒಬ್ಬ ಎಮ್ ಎಲ್ ಎ ಹೋಗಿಲ್ಲ ಇನ್ನು ಈ ನಿಮಿಷದ ತನಕ ಕಾಂಗ್ರೆಸ್ಸಿಗೆ. ಮತ್ತು ಬಿ ಜೆ ಪಿಯವರು ಹಣದ ಅಂಶ ತೋರಿಸಿದ್ದಾರೆ. ಹಾಗಾದರೆ ಎಸ್ ಟಿ ಸೋಮಶೇಖರ್ ಏನು ಅಂಶ ತೋರಿಸಿದ್ರಿ ನೀವು? ಎಷ್ಟು ಜನ ಎಮ್ ಎಲ್ ಎಗಳನ್ನು ಬಿ ಜೆ ಪಿ ಎಮ್ ಎಲ್ ಎಗಳನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಡಿದ್ದೀರಿ? ಉತ್ತರ ಪ್ರದೇಶದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ ನೇರವಾಗಿ ನಿಮ್ಮ ಕಾಂಗ್ರೆಸ್ಸರು, ಸಮಾಜವಾದಿ ಪಕ್ಷದವರು ಭಾರತೀಯ ಜನತಾ ಪಾರ್ಟಿ ನೇರವಾಗಿ ಬೆಂಬಲ ಕೊಟ್ಟರಲ್ಲ. ಇನ್ನೆಲ್ಲಿ ಉಳಿಯುತ್ತೆ ದೇಶದಲ್ಲಿ ಕಾಂಗ್ರೆಸ್? ನೋಡೋಣ. ಇಡೀ ದೇಶದಲ್ಲಿ ಈಗಾಗಲೇ ಕಾಂಗ್ರೆಸ್ ನಿರ್ನಾಮ ಆಗ್ತಾ ಹೋಗಿದೆ. ಮೊನ್ನೆ ನಡೆದಂಥ 3 ರಾಜ್ಯ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸೋತು ಸುಣ್ಣಾಗಿದೆ. ಬರುವಂಥ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಸ್ಥಾನವನ್ನು, 400ಕ್ಕೂ ಹೆಚ್ಚು ಸ್ಥಾನವನ್ನು ಎನ್ ಡಿ ಎ ಪಡೆಯುತ್ತೆ. ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗುತ್ತೆ ಬರುವಂಥ ಲೋಕಸಭೆ ಚುನಾವಣೆ ನಂತರ ಅಂತ ಈ ಸಂದರ್ಭ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದ್ರಿ, ವ್ಯಕ್ತಿಗಳಿಗೆ ಚುನಾವಣೆ ನಿಲ್ಲಬೇಕು ಅನ್ನೋಂಥ ಅಪೇಕ್ಷೆ ಭಾಳ ಜನಕ್ಕೆ ಇರುತ್ತೆ. ಆದರೆ ಪಕ್ಷಕ್ಕೂ ಒಂದು ನಿಷ್ಠೆ ಇರಬೇಕಲ್ಲ. ಪಕ್ಷ ನಿಷ್ಠೆ ಬಗ್ಗೆ ಅನುಮಾನಗಳು ಬರೋಕ್ಕೆ ಶುರು ಆಯಿತು ಅಂದರೆ ಕಷ್ಟ. ಪಕ್ಷದ ನಾಯಕತ್ವದಲ್ಲಿ ಏನಾದರೂ ಕೂಡ ತಪ್ಪಾಗಿದ್ದರೆ ಆ ನಾಯಕರ ಹತ್ರ ಹೋಗಿ ಮಾತಾಡೋಕ್ಕೆ ಅವಕಾಶ ಇದೆ. ಮಾತಾಡಲಿ, ಹೋಗಿ ನಂಗೆ ಇಂತಿಂಥ ಅನ್ಯಾಯ ಆಗಿದೆ, ನನಗಿಂತಿಂಥ ವ್ಯಕ್ತಿಗಳು ಅನ್ಯಾಯ ಮಾಡಿದ್ದಾರೆ, ಅವ್ರಿಗೆ ಬುದ್ಧಿ ಹೇಳಿ, ಅದನ್ನು ಸರಿ ಮಾಡಿ. ಬಿ ಜೆ ಪಿನ ಅಧಿಕಾರ ಅವಕಾಶ ಇರೋಷ್ಟು ಇನ್ನೆಲ್ಲೂ ಇಲ್ಲ. ಹೋಗಿ ಮಾತಾಡಲಿ, ಇದೇನು ತಪ್ಪಿಲ್ಲ. ಆದರೆ ಅವಕಾಶ ಸಿಗಲಿಲ್ಲ ಅಂತ ಅಂದ್ಕೊಂಡು ನಾನೇ ಸಪ್ರೇಟಾಗಿ ನಿಂತ್ಕೊಂಡ್ಬಿಡ್ತೀನಿ ಚುನಾವಣೆಗೆ ಅನ್ನೋಂಥ ಇದೆಯಲ್ಲ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ.